ಹಾಯ್ ಫ್ರೆಂಡ್ಸ್, ಮೈಸೆಲ್ಫ್ ನಿವೇದಿತಾ ಬಡಿಗೇರ್. ಇಂದಿನ ತರಗತಿಯಲ್ಲಿ ನಾವು ಏನಂದರೆ ಸೌಂಡ್ದು ಒಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ಕಲಿತಾ ಹೋಗಮ್ಮ. ಇಂದೊಮ್ಮೆ ಕ್ಲಾಸ್ ಮಾಡಿದಾಗ ಸೌಂಡ್ ಬಗ್ಗೆ ನಾವು ಒಂದಿಷ್ಟು ಇಂಪಾರ್ಟೆಂಟ್ನ ಕಾನ್ಸೆಪ್ಟ್ಸ್ನ ತಿಳ್ಕೊಂಡಿದ್ದೇವೆ. ಏನೇನಂತಂದರೆ ಆ ಸೌಂಡ್ ಅಂದರೆ ಏನು, ಯಾವ ಥರ ಪ್ರೊಪಗೇಟ್ ಆಗುತ್ತೆ, ಯಾವ ಥರ ಪ್ರೊಡ್ಯೂಸ್ ಆಗುತ್ತಾ, ಮತ್ತು ಅದರಲ್ಲಿ ಇದು ಒಂದು ಸೌಂಡ್ ಯಾವ ಥರದ ವೇವ್ ಇದೆ, ಮತ್ತು ಏನಂತಂದರೆ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಎಕೋಲೊಕೇಶನ್ ಅಂದ್ರೇನು, ಡಾಪ್ಲರ್ ಎಫೆಕ್ಟ್ ಅಂದ್ರೇನು, ಮತ್ತು ಫ್ರೀಕ್ವೆನ್ಸಿ, ಆ್ಯಂಪ್ಲಿಟ್ಯೂಡು, ಡಿಸ್ಟೆನ್ಸು, ವೇವ್ ಲೆಂತ್, ಟೈಮ್ ಗ್ಯಾಪ್ ಇವೆಲ್ಲನೂ ನಾವು ಕಲ್ಕೋತಾ ಬಂದ್ವಿ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಇದು ರಿಲೇಟೆಡೇ ಫ್ಯಾಕ್ಟ್ಸ್. ಈ ಫ್ಯಾಕ್ಟ್ಸ್ಲಿಂದ ಏನಂತಂದರೆ ನಮಗೆ 5-6 ಕ್ವಶನ್ಸ್ ಇಲ್ಲೇ ಕವರ್ ಆಗ್ತಾ ಹೋಗ್ತದೆ, ಮತ್ತು ಒಂದಿಷ್ಟು ಮೆಥಮೆಟಿಕಲ್ ಪ್ರಾಬ್ಲಮ್ಸೂ ಈ ಸೌಂಡ್ ಮೇಲೆ ಕೇಳ್ತಾ ಬರ್ತಿದ್ದಾರೆ. ಸೊ ಅವನು ಇಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಕವರ್ ಮಾಡ್ಕೋತಾ ಹೋಗೋಣ. ಸೊ ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾವೇನಂತಂದರೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ದಿ ಸೌಂಡ್ ಅಂತೇಳಿ ಕಲಿಯೋಣ. ನೆಕ್ಸ್ಟ್ ಏನಂತಂದರೆ ಸೌಂಡ್ ಈಸ್ ಅ ಮೆಕ್ಯಾನಿಕಲ್ ಆ್ಯಂಡ್ ಎ ಲಾಂಗಿಟ್ಯೂಡ್ನಲ್ ವೇವ್ ಅಂತೇಳಿ. ಏನಿದೆ ಇದು ಹೇಳಿದ್ದೆ ನಾನು, ಸೌಂಡ್ ಈಸ್ ಅ ಮೆಕ್ಯಾನಿಕಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಅ ಲಾಂಗಿಟ್ಯೂಡ್ನಲ್ ವೇವ್ ಅಂತೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೌಂಡ್ ಟ್ರಾವೆಲ್ಸ್ ಸ್ಲೋವೆಸ್ಟ್ ಇನ್ ಗ್ಯಾಸಸ್, ಫಾಸ್ಟೆಸ್ಟ್ ಇನ್ ಸಾಲಿಡ್ಸ್. ಏನು, ಸೌಂಡು ಗ್ಯಾಸಲ್ಲಿ ಸ್ಲೋವೆಸ್ಟಾಗಿ ಟ್ರಾವೆಲ್ ಆಗುತ್ತಾ, ಮತ್ತು ಏನು ಸಾಲಿಡ್ಸಲ್ಲಿ ಫಾಸ್ಟಾಗಿ ಟ್ರಾವೆಲ್ ಆಗುತ್ತಾ. ಓಕೆ, ನೆಕ್ಸ್ಟ್ ಇಂಟೆನ್ಸಿಟಿ ಆಫ್ ಸೌಂಡ್ ಹೆಂಗೆ ಮೆಜರ್ ಮಾಡ್ತಾರೆ ಸೌಂಡ್ನ ಅಂತಂದರೆ ಡೆಸಿಬಲ್ ಅಂತ ಹೇಳಿದ್ದೆ. ಡಿ ಬಿ ಅಂದರೆ ಡೆಸಿಬಲ್ ಅಂತೇಳಿ. ಈ ಡೆಸಿಬಲ್ ಅನ್ನೋ ವರ್ಡ್ ಹೆಂಗೆ ಬಂತಂದರೆ ಡೆಸಿ ಅಂದರೆ 10⁻10 ಅಂತೇಳಿ, ಬೆಲ್ ಅಂತಂದರೆ ಆ ಗ್ರಹಂ ಬೆಲ್ ಈ ಒಂದು ಡೆಸಿಬಲ್ನ ಕಂಡಿಡೋದಕ್ಕೆ ಡೆಸಿಬಲ್ ಅನ್ನೋ ಒಂದು ಹೆಸರನ್ನ ಇದಕ್ಕೆ ಕೊಟ್ಟಿದ್ದಾರೆ. ಓಕೆ, ಫ್ರೀಕ್ವೆನ್ಸಿ ಆಫ್ ಸೌಂಡ್, ಈ ಒಂದು ಯಾವ ಫ್ರೀಕ್ವೆನ್ಸಿಯಲ್ಲಿ ಸೌಂಡ್ ನಮ್ಮ ಇಯರ್ಗೆ ಕೇಳಿಸುತ್ತೆ ಅಂತಂದರೆ 20 ಹರ್ಜ್ ಟು 20 ಕಿಲೋ ಹರ್ಜ್. 20 ಹರ್ಜ್ಲಿಂದ 20 ಕಿಲೋ ಹರ್ಜ್ ಇದ್ರೆ ಅಷ್ಟೇ ನಮ್ಮ ಇಯರ್ಗೆ ಈ ಒಂದು ಸೌಂಡ್, ಯಾವುದೇ ಸೌಂಡ್ ಆಗಿದ್ರೂ ಕೇಳಿಸುತ್ತೆ. ಲೆಸ್ ದೆನ್ 20, ಮೋರ್ ದೆನ್ 20 ಇದ್ರೂ ಅದು ನಮಗೆ ಕೇಳಿಸೋದಿಲ್ಲ. ಅದಕ್ಕೆ ಕೇಳಿಸೋಂಥದ್ದು ಬೇರೆ ಬೇರೆ ಪ್ರಾಣಿಗಳಿಗೆ ಹೆಸರನ್ನು ನಾನು ಹೇಳಿದೆ. ಓಕೆ, ನೆಕ್ಸ್ಟ್ ಸೌಂಡ್ ಫಂಕ್ಷನ್ ಆ್ಯಸ್ ಅ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತೇಳಿ. ಈ ಒಂದು ಸೌಂಡ್ ಏನಂತಂದರೆ ಲಾಸ್ ಆಫ್ ರಿಫ್ಲೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಇಟ್ ಈಸ್ ನಾಟ್ ಅ ರಿಫ್ರಾಕ್ಷನ್ ಅಂತ ಮತ್ತು ರಿಫ್ಲೆಕ್ಷನ್ಗೆ ಡಿಫ್ರೆನ್ಸ್ ಹೇಳಿದೆ. ರಿಫ್ಲೆಕ್ಷನ್ ಅಂದರೆ ಒಂದೇ ಮೀಡಿಯಮಲ್ಲಿ ಬಂದು ಅದೇ ಮೀಡಿಯಮಲ್ಲಿ ರಿಫ್ಲೆಕ್ಟ್ ಆಗೋದಕ್ಕೆ ರಿಫ್ಲೆಕ್ಷನ್ ಅಂತ ಕರಿತೀವಿ. ಒಂದು ಮೀಡಿಯಮಲ್ಲಿ ಬಂದು ಇನ್ನೊಂದು ಮೀಡಿಯಮ್ಗೆ ಟ್ರಾವೆಲ್ ಆಗೋದಕ್ಕೆ ರಿಫ್ರಾಕ್ಷನ್ ಅಂತ ಕರಿತೀವಿ. ಇದು ಒಂದು ಸೌಂಡ್ ಏನಂತಂದರೆ ರಿಫ್ಲೆಕ್ಷನ್ ಆಫ್ ಲಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರೆಷರ್ ಹ್ಯಾಸ್ ಅ ನೋ ಎಫೆಕ್ಟ್ ಆನ್ ಅ ಸೌಂಡ್ ಅಂತೇಳಿ. ಈ ಒಂದು ಪ್ರೆಷರ್ ಇದೆ ಅಲ್ವಾ, ಇದೆ ಏನು ಸೌಂಡ್ಗೆ ಏನೂ ಹಾರ್ಮ್ಫುಲ್ ಮಾಡೋದಿಲ್ಲ. ಅದರಲ್ಲಿಂದ ಏನು ಪ್ರೆಷರ್ಲಿಂದ ಏನೂ ಉಪಯೋಗ ಇಲ್ಲ ಸೌಂಡಿಗೆ. ಸೌಂಡ್ ಯಾವ ಥರ ಹೋಗಬೇಕು ಅದೇ ಥರ ಹೋಗುತ್ತಾ, ಒಂದು ಪ್ರೆಷರ್ ಇದ್ರ ಮೇಲೆ ಡಿಪೆಂಡ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಪ್ರೆಷರ್ ಇಲ್ಲ, ಬಟ್ ಏನಂತಂದರೆ ಟೆಂಪರೇಚರ್, ಹ್ಯೂಮಿಡಿಟಿ, ಎಲಾಸ್ಟಿಸಿಟಿ ಇವೆಲ್ಲ ಏನು ಇನ್ಕ್ರೀಸ್ ಆಗ್ಕೋತಾ ಹೋದಂಗೆಲ್ಲ ಏನಂದ್ರೆ ಸೌಂಡು ಇನ್ಕ್ರೀಸ್ ಆಗ್ಕೋತಾ ಹೋಗುತ್ತೆ. ಅದಕ್ಕೆ ಏನು ದೇ ಆಲ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಅಂತೇಳಿನೇ ಬರೆದಿದ್ದಿಲ್ಲ ನಾನು. ಏನಿದೆ ಈ ಒಂದು ಟೆಂಪರೇಚರು, ಹ್ಯೂಮಿಡಿಟಿ, ಎಲಾಸ್ಟಿಸಿಟಿ ಏನಂದರೆ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು ಸೌಂಡ್ ಇದೆ. ಬಟ್ ಡೆನ್ಸಿಟಿ ಏನಿದೆ ಅಲ್ವಾ, ಇದು ಡಿ ಅಂದರೆ ಡೆನ್ಸಿಟಿ ಏನಂದರೆ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು ಸೌಂಡ್ ಅಂತೇಳಿ. ಡೆನ್ಸಿಟಿ ಇನ್ಕ್ರೀಸ್ ಆಗ್ಕೋತಾ ಹೋದಂಗೆಲ್ಲ ಏನು ಸೌಂಡು ಕಮ್ಮಿ ಆಗ್ಕೋತಾ ಹೋಗುತ್ತೆ. ಇದೊಂದು ತಿಳ್ಕೊಂಡಿರಿ. ನೆಕ್ಸ್ಟ್ ಸ್ಪೀಡ್ ಆಫ್ ಸೌಂಡ್ ಫಾರ್ಮುಲಾ ಇದೆ ನೋಡಿ. ಸ್ಪೀಡ್ ಆಫ್ ಸೌಂಡ್ ಅಂತಂದರೆ ಏನಂದರೆ ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಅಂತೇಳಿ. ಈ ಒಂದು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತಿಗೆ ನಾವು ಸ್ಪೀಡ್ ಆಫ್ ಸೌಂಡ್ ಅಂತೇಳಿ ಕರಿತೀವಿ. ಫ್ರೀಕ್ವೆನ್ಸಿ ಯಾವಾಗಲೂ ಏನಂತಂದರೆ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು ವೇವ್ ಲೆಂತ್ ಆಗಿ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಈಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು ವೇವ್ ಲೆಂತ್. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದಂಗೆಲ್ಲ ವೇವ್ ಲೆಂತ್ ಕಮ್ಮಿ ಆಗುತ್ತಾ, ವೇವ್ ಲೆಂತ್ ಇನ್ಕ್ರೀಸ್ ಆದಂಗೆಲ್ಲ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತಾ. ಈ ಒಂದು ಫಾರ್ಮುಲಾ ಬೇಸ್ಡೇ ಡಾಪ್ಲರ್ ಎಫೆಕ್ಟ್ನ ಹೇಳಿದ್ದೆ ನಿಮಗೆ. ಈ ಡಾಪ್ಲರ್ ಎಫೆಕ್ಟ್ ಎದರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಈ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ನೆಕ್ಸ್ಟ್ ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಅಂತೇಳಿ. ವ್ಯಾಕ್ಯೂಮ್ ಅಂತಂದರೆ ದೇರ್ ಈಸ್ ನೋ ಎನಿ ಸ್ಪೇಸ್, ಎಂಟಿ ಇರೋದಕ್ಕೆ ಏನಂತ ಕರಿತೀವಿ, ವ್ಯಾಕ್ಯೂಮ್ ಅಂತ ಕರಿತೀವಿ. ಸೌಂಡ್ ಕೆನಾಟ್ ಟ್ರಾವೆಲ್, ಅಲ್ಲಿ ಏನಂತಂದರೆ ಸೌಂಡು ವ್ಯಾಕ್ಯೂಮಲ್ಲಿ ಟ್ರಾವೆಲ್ ಆಗೋದಿಲ್ಲ. ಇದು ಬರೀ ಏನಂದರೆ ಗ್ಯಾಸ್, ಏರ್, ಲಿಕ್ವಿಡ್ ಈ ಒಂದು ಸಬ್ಸ್ಟೆನ್ಸಲ್ಲಿ ಸೌಂಡು ಟ್ರಾವೆಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಒಂದು ಸ್ಪೀಡ್ ಆಫ್ ಸೌಂಡ್ ಇದೆಯಲ್ಲ, ಇದು ಏರಲ್ಲಿ ಟ್ರಾವೆಲ್ ಆಗಬೇಕಿತ್ತಂದರೆ ಈ ಒಂದು 0 ಡಿಗ್ರಿ ಸೆಲ್ಸಿಯಸಲ್ಲಿ 332 ಮೀಟರ್ ಪರ್ ಸೆಕೆಂಡಲ್ಲಿ ಟ್ರಾವೆಲ್ ಆಗುತ್ತಾ. ನೆಕ್ಸ್ಟ್ ಇಲ್ಲಿ 0 ಬಿಟ್ಟು 20 ಡಿಗ್ರಿ ಸೆಲ್ಸಿಯಸಲ್ಲಿ 343 ಮೀಟರ್ ಪರ್ ಸೆಕೆಂಡಲ್ಲಿ ಟ್ರಾವೆಲ್ ಆಗುತ್ತೆ. ಇವೆರಡನ್ನೇ ಪರ್ಟಿಕ್ಯುಲರ್ ಆಗಿ ನೀವು ನೆನ್ಪಿಟ್ಕೋರಿ. 0 ಡಿಗ್ರಿ ಸೆಲ್ಸಿಯಸಲ್ಲಿ 332 ಮೀಟರ್ ಪರ್ ಸೆಕೆಂಡಲ್ಲಿ ಟ್ರಾವೆಲ್ ಆಗುತ್ತಾ, ಎಟ್ 20 ಡಿಗ್ರಿ ಸೆಲ್ಸಿಯಸ್ 343 ಮೀಟರ್ ಪರ್ ಸೆಕೆಂಡಲ್ಲಿ ಟ್ರಾವೆಲ್ ಆಗುತ್ತೆ. ಇವೆರಡು ಎದಕ್ಕೆ ಇಂಪಾರ್ಟೆಂಟ್ ಅಂದರೆ ಮುಂದೆ ಕ್ಯಾಲ್ಕುಲೇಷನಲ್ಲಿ ಇದೇ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ಕೊಡ್ತಾರೆ ಅವರು, ಅದಕ್ಕೆ.
ನೆಕ್ಸ್ಟ್ ಈ ಒಂದು ಲೌಡ್ನೆಸ್ ಅಂತಂದರೆ ಏನಂತಂದರೆ ಇದು ಯಾವಾಗಲೂ ಆ್ಯಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪಿಚ್ ಅಂತಂದ್ರೆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ವೇವ್ ಲೆಂತ್ ಏನಂದರೆ ಇದು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಅಂತೇಳಿ. ಸ್ಪೀಡ್ ಅಂದರೆ ಎಷ್ಟು ಫಾಸ್ಟಾಗಿ ಟ್ರಾವೆಲ್ ಆಗ್ತಾ ಇದೆ ಸೌಂಡು ಅನ್ನೋದಕ್ಕೆ ಸ್ಪೀಡ್ ಅಂತೇಳಿ ಕರಿತೀವಿ. ಸೊ ಇವು 4 ಏನಂದ್ರೆ ಡೈರೆಕ್ಟ್ ಕ್ವಶನ್ಸ್ ಬರ್ತಾವೆ. ಲೌಡ್ನೆಸ್ ಈಸ್ ಡಿಪೆಂಡ್ ಆನ್ ಏನಂತಂದರೆ ಆ್ಯಂಪ್ಲಿಟ್ಯೂಡ್ ಅಂದರೆ ಡೆಸಿಬಲಲ್ಲಿ ನಾವು ಮೆಜರ್ ಮಾಡ್ತೀವಿ ಅಂತೇಳಿ ಹೇಳಿದ್ದೆ. ಫ್ರೀಕ್ವೆನ್ಸಿ ಅಂತಂದರೆ ಪಿಚ್, ನಮ್ಮ ಒಂದು ಸೌಂಡ್ ಪಿಚ್ ಎಷ್ಟಿದೆ. ಈಗ ನೋಡಿ, ಈಗ ನಮ್ಮ ಫೀಮೇಲ್ಸ್ ಪಿಚ್ ಏನಂತಂದ್ರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಬಾಯ್ಸ್ ಪಿಚ್ ಏನಂದ್ರೆ ಜಾಸ್ತಿ ಇರುತ್ತೆ. ಅದೇ ಪಿಚ್ ಅನ್ನೋದಕ್ಕೆ ಏನಂದ್ರೆ ನಮ್ಮ ಒಂದು ಸೌಂಡ್ನ ಮೆಜರ್ ಮಾಡತ್ತೆ, ಎಷ್ಟು ಜೋರಿದೆ ಎಷ್ಟು ಕಡಿಮೆ ಇದೆ, ಇದನ್ನು ಪಿಚ್ ಅಂತೇಳಿ ಫ್ರೀಕ್ವೆನ್ಸಿ ಹರ್ಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ವೇವ್ ಲೆಂತ್ ಅಂದರೆ ಇದೊಂದು ಆಬ್ಜೆಕ್ಟ್ದು ಟೂ ಆಬ್ಜೆಕ್ಟ್ದು ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ. ಸ್ಪೀಡ್ ಅಂದರೆ ಎಷ್ಟು ಸ್ಪೀಡಾಗಿ ಸೌಂಡ್ ಟ್ರಾವೆಲ್ ಆಗ್ತಿದೆ ಅನ್ನೋದನ್ನೇ ಇದು ಒಂದು ಸ್ಪೀಡ್ ಆಫ್ ಸೌಂಡ್ ಅಂತೇಳಿ. ಓಕೆ, ಈ ಎಲ್ಲ ಫ್ಯಾಕ್ಟ್ಸ್ನು ಇಂಪಾರ್ಟೆಂಟ್ ಆಗುತ್ತೆ. ಇದರ್ಲಿಂದ್ರೇ ಒಂದು 5-6 ಕ್ವಶನ್ಸ್ ಇಲ್ಲಿ ಕವರ್ ಹಾಕ್ಕೋತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ನಾವೇನಂತಂದರೆ ಒಂದಿಷ್ಟು ಫಾರ್ಮುಲಾಸ್ ಇದೆ ಈ ಸೌಂಡ್ದು. ಈ ಫಾರ್ಮುಲಾಸ್ ಇಟ್ಕೊಂಡೆ ಒಂದಿಷ್ಟು ಕ್ವಶನ್ಸ್ನ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಇವು ಅಂತಂತಂದರೆ ಫಸ್ಟಿಗೆ ಬಂದುಬಿಟ್ಟು ಸ್ಪೀಡ್ ಆಫ್ ಸೌಂಡ್ ಏನಂದರೆ ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಅವಾಗೇ ಹೇಳಿದ್ದೆ. ಎಸ್ ಅಂದರೆ ಸ್ಪೀಡ್ ಅಂತೇಳಿ. ಸ್ಪೀಡ್ ಆಫ್ ಸೌಂಡ್ ಏನಂತಂದರೆ ಆಲ್ವೇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಅಂತೇಳಿ ಇರುತ್ತೆ. ಓಕೆನಾ? ಫ್ರೀಕ್ವೆನ್ಸಿನ ಹರ್ಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ವೇವ್ ಲೆಂತ್ ಅಂತಂದರೆ ಮೀಟರ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಎಕೋ ಆರ್ ಟೈಮ್ ಆಫ್ ಫ್ಲೈಟ್. ಎಕೋ ಅಂತೇಳಿ ನಿನ್ನೆ ಹೇಳಿದ್ದೆ ನಾನು. ಏನು ಎಕೋ ಅಂತಂದರೆ ನಾವು ಮಾತಾಡಿದ್ದು ವಾಪಸ್ ನಮಗೆ ಕೇಳಿಸೋದಕ್ಕೆ ಎಕೋ ಅಂತ ಕರಿತೀವಿ. ಮತ್ತು ಎಕೋ ಎಷ್ಟು ನಿಮಿಷದಲ್ಲಿ ಬಂದು ವಾಪಸ್ ಬರುತ್ತೆ ನಮಗಂದ್ರೆ 0.1 ಸೆಕೆಂಡಲ್ಲಿ ಬರುತ್ತೆ. ಮತ್ತು ಅದು ಒಂದಿಷ್ಟು ಡಿಸ್ಟೆನ್ಸೂ ಇರಬೇಕು, ಅದು ಎಕೋ ಕೇಳಿಸ್ಬೇಕು ನಮ್ಗೆ ಒರಿಜಿನಲ್ ಸೌಂಡಿಗೆ ನಮಗೆ ಅಂದರೆ 17.2 ಮೀಟರ್ ಅಷ್ಟು ಇರಬೇಕು ಅಂತೇಳಿ ಹೇಳಿದೆ. ಈ ಎಕೋನ ನಾವು ಟೈಮ್ ಆಫ್ ಫ್ಲೈಟ್ ಅಂತೂ ಕರಿತೇವೆ. ಟೈಮ್ ಆಫ್ ಫ್ಲೈಟ್ ಎಕೋ ಡಿಸ್ಟೆನ್ಸ್ ಅಂತೇಳಿ ಇರುತ್ತೆ. ಡಿ ಅಂದರೆ ಡಿಸ್ಟೆನ್ಸ್, ವೆಲಾಸಿಟಿ ಇಂಟು ಟೈಮ್ ಅಂತೇಳಿ. ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ನ ಡಿಸ್ಟೆನ್ಸ್ಗೆ ಡಿ. ಎಕೋ ಆರ್ ಟೈಮ್ ಆಫ್ ಫ್ಲೈಟ್ ಇದೇನಂದರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವಿ ಇಂಟು ಟಿ ಡಿವೈಡೆಡ್ ಬೈ 2. ಇದನ್ನ ಏನಂತಂದ್ರೆ ಎಕೋ ಆರ್ ಟೈಮ್ ಆಫ್ ಫ್ಲೈಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಯಾವಾಗಲೂ ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್. ಇಲ್ಲಿ ಸ್ಪೀಡ್ ಅಂತಂದ್ರೆ ಇಲ್ಲಿ ಒಂದು ನಿಮಿಷ, ಸ್ಪೀಡ್ ಅಂತಂದರೆ ಏನಂತ ಹೇಳಿದ್ದೆ, ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಇಟ್ ಡಿಪೆಂಡ್ ಆನ್, ಒಂದು ವೇಳೆ ಫ್ರೀಕ್ವೆನ್ಸಿ ಕೊಟ್ಟರೆ ಈ ಒಂದು ಫಾರ್ಮುಲಾ, ಮೊದಲು ಕ್ವಶನ್ಸಲ್ಲಿ ಡಿಸ್ಟೆನ್ಸ್ ಇಲ್ಲ ಟೈಮ್ ಕೊಟ್ಟರೆ ಏನಂತಂದರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಪೀಡ್ಗೆ ವೆಲಾಸಿಟಿ ಅಂತಲೂ ಕರೀತಾರೆ. ಯಾಕೆ ಸ್ಪೀಡಿಗೆ ವೆಲಾಸಿಟಿ ಅಂತ ಕರೀತಾರೆ ಅಂತಂದರೆ 2 ಕಾನ್ಸೆಪ್ಟ್ ಬರುತ್ತೆ. ಒಂದು ಡಿಸ್ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತಿಲ್ಲಿ, ಇನ್ನೊಂದು ಏನಂದರೆ ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ಕರಿತೀವಿ, ಕೇಳಿರ್ಬೋದು. ಡಿಸ್ಟೆನ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂತೇಳಿ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಲಾಂಗೆಸ್ಟ್ ಡಿಸ್ಟೆನ್ಸ್. ಜಾಸ್ತಿ ದೂರ ಇರೋದಕ್ಕೆ ಡಿಸ್ಟೆನ್ಸಲ್ಲಿ ಮೆಜರ್ ಮಾಡ್ತೀವಿ. ಶಾರ್ಟೆಸ್ಟ್ ರೋಡ್ ಅಂತೇಳಿ ಇರ್ತಾವೆ ನೋಡಿರಿ, ಲಾಂಗ್ ರೂಟು, ಶಾರ್ಟ್ ರೂಟಿಗೆ ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ವರ್ಡ್ ಯೂಸ್ ಮಾಡ್ತಾರೆ, ಲಾಂಗ್ ರೂಟಿಗೆ ಡಿಸ್ಟೆನ್ಸ್ ಅನ್ನೋ ವರ್ಡ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಸ್ಪೀಡು ಮತ್ತು ವೆಲಾಸಿಟಿ ಇವೆರಡರ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಓಕೆ, ಇವಿಷ್ಟು ಈ ಒಂದು 3 ಫಾರ್ಮುಲಾಸ್ನ ನೀವು ನೋಟ್ ಮಾಡ್ಕೊಂಡಿರಿ. ಯಾಕಂದರೆ ಮೆಥಮೆಟಿಕಲಿ ಏನಾದರೂ ಕ್ವಶನ್ಸ್ ಇದರ ಮೇಲೆ ಬಂದರೆ ನಿಮಗೆ ಹೆಲ್ಪ್ ಆಗುತ್ತಾ. ಓಕೆ, ನೆಕ್ಸ್ಟ್ ನೋಡೋಣ ನಾವು. ಇಲ್ಲಿ ಬಂತು ನೋಡಿ, ಕ್ವಶನ್ಸ್ ಇದೆ ಇಲ್ಲೊಂದಿಷ್ಟು. ಇದನ್ನು ನೀವು ಮಾಡಿದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತಾ. ಏನಂದರೆ ಅ ವೇವ್ ವಿತ್ ಅ ಫ್ರೀಕ್ವೆನ್ಸಿ ಆಫ್ 500 ಹರ್ಜ್ ಈಸ್ ಟ್ರಾವೆಲಿಂಗ್ ಎಟ್ ಅ ಸ್ಪೀಡ್ ಆಫ್ 200 ಮೀಟರ್ ಪರ್ ಸೆಕೆಂಡ್. ಓಕೆ, ವಾಟ್ ಈಸ್ ದಿ ವೇವ್ ಲೆಂತ್? ವೇವ್ ಲೆಂತ್ ಕೇಳ್ತಿದ್ದಾರಾ? ನಮ್ಗೆ ಗೊತ್ತು ಏನಂತಂದರೆ, ನಮ್ಗೆ ಗೊತ್ತಿರೋದೇನು ಸ್ಪೀಡ್. ಈ ಸ್ಪೀಡ್ ಅಂತಂದರೆ ಏನಾಗುತ್ತಾ, ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಅಂತೇಳಿ ಹೇಳಿದ್ದೆ ನಾನು. ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತಾ. ಈಗ ನಮ್ಗೆ ಏನು ಕೇಳ್ತಾ ಇದ್ದಾರೆ, ವೇವ್ ಲೆಂತ್ನೇ ಕೇಳ್ತಾ ಇದ್ದಾರೆ. ವೇವ್ ಲೆಂತ್ನ ಕೇಳ್ತಾ ಇದ್ದಾರೆ. ಈ ಒಂದು ನಮಗೆ ಗೊತ್ತು ಸ್ಪೀಡ್ ಈಸ್ ಈಕ್ವಲ್ ಟು ವೇವ್ ಲೆಂತ್ ಇಂಟು ಫ್ರೀಕ್ವೆನ್ಸಿ ಅಂತೇಳಿ. ಅವ್ರು ಕೇಳಿರೋದೇನು, ನಮಗೆ ವೇವ್ ಲೆಂತ್ ಕೇಳ್ತಾ ಇದ್ದಾರೆ, ಫ್ರೀಕ್ವೆನ್ಸಿ ಮತ್ತು ಸ್ಪೀಡು ಕೊಟ್ಟಿದ್ದಾರೆ. ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಸ್ಪೀಡ್ ಬಂದುಬಿಟ್ಟು ನಮಗೆ ಇಲ್ಲಿ 200 ಮೀಟರ್ ಪರ್ ಸೆಕೆಂಡ್ ಇದೆ. ಸ್ಪೀಡ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಅಂತೇಳಿ. ಸ್ಪೀಡು 200 ಇದೆ, ವೇವ್ ಲೆಂತು ಸ್ಪೀಡ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಸ್ಪೀಡು 200, ಫ್ರೀಕ್ವೆನ್ಸಿ ಎಷ್ಟಿದೆ? 500 ಇದೆ. ನಮ್ಗೆ ಕೇಳ್ತಿರೋದೆ ವೇವ್ ಲೆಂತ್. ಓಕೆ, ವೇವ್ ಲೆಂತ್ ಈಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ 500. ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ, 2/5 ಆಗುತ್ತೆ. 2/5 ಮೀಟರ್ನೂ ಬರಿಬೋದು, ಇಲ್ಲ ಇದನ್ನು ವಾಪಸ್ ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋದರೆ ನಿಮ್ಗೇನೆಂದರೆ 0.4 ಅಂತೇಳಿ ಬರುತ್ತೆ. 0 ಮೀಟರ್ ಇದೇನು ವೇವ್ ಲೆಂತ್ ಆಗುತ್ತೆ.
ಸೊ ಇಷ್ಟೇ ಇದ್ರದ್ದು ಏನಂದರೆ ಒಂದು ಫಾರ್ಮುಲಾನ ಹಾಕಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಮಗೆ ಏನು ವೇವ್ ಲೆಂತ್ ಅನ್ನೋದು ಸಿಗುತ್ತೆ. ಓಕೆ, ನೆಕ್ಸ್ಟ್ a sound wave travels 2000 meter in 8 seconds. What is the velocity of the sound? ನಾ ಹೇಳಿದೆ ಏನಂದರೆ ವೆಲಾಸಿಟಿ ಈಸ್ ಈಕ್ವಲ್ ಟು ಸ್ಪೀಡ್ ಅಂತಲೇ ಕರೀತಾರ ಅಂತೇಳಿ. ಏನು ಹೇಳ್ಬೋದು ಇದನ್ನು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ನಾ ಹೇಳಿದೆ ಏನಂದರೆ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಅದ್ರ ಮೇಲೆ ಡಿಪೆಂಡ್ ನಾವು ಹಾಕೋ ಫಾರ್ಮುಲಾ ಅಂತೇಳಿ. ಇದು ಒಂದು ಡಿಸ್ಟೆನ್ಸ್ ಮತ್ತು ಟೈಮ್ ಮೇಲೆ ಡಿಪೆಂಡ್ ಯಾವ ಫಾರ್ಮುಲಾ ಹಾಕ್ಬೇಕಂತೇಳಿ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕರಿತೀವಿ. ಅವ್ರು ಕೇಳ್ತಾ ಇರೋದು ಏನಂತಂದರೆ ವೆಲಾಸಿಟಿ, ಅದೇ ಸ್ಪೀಡನ್ನೇ ಕೇಳ್ತಾ ಇದ್ದಾರೆ. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು, 2000 ಮೀಟರ್ ಅಂತೇಳಿ, ಮತ್ತು ಟೈಮ್ ಎಷ್ಟು ಕೊಟ್ಟಿದ್ದಾರೆ, 8 ಸೆಕೆಂಡ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ, 8 ಸೆಕೆಂಡ್. ಇದನ್ನು ನಾವು ಕ್ಯಾನ್ಸಲ್ ಮಾಡಿದರೆ ಎಷ್ಟು ಬರುತ್ತಂದರೆ, ಸಿಂಪ್ಲಿಫೈ ಮಾಡಿರಿ ಇದನ್ನು. 2 4 ಜಾ 8 ಆಗುತ್ತಾ, 2 1 ಜಾ 2 0 0 0 4 1 ಜಾ 4 2 ಜಾ 8 250 ಮೀಟರ್ ಪರ್ ಸೆಕೆಂಡ್. ಓಕೆನಾ, ಈ ಥರ ಈಸಿ ಕ್ವಶನ್ಸೇ ಇರ್ತಾವೆ. ಏನು ಡಿಫಿಕಲ್ಟಾಗಿ ಅಪ್ಲಿಕೇಶನ್ನು ಅದೆಲ್ಲ ಏನೂ ಇರೋದಿಲ್ಲ. ಸಿಂಪಲ್ಲಾಗಿ ನಮ್ಗೆ ಫಾರ್ಮುಲಾ ಬೇಸ್ಡ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬಂದರೆ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಏನಂತಿದೆ, ಋತ್ವಿಕ್ ಆ್ಯಂಡ್ ರೂಹಾ ಹಿಯರ್ ಅ ಗನ್ ಶಾಟ್ 2 seconds ಆಫ್ಟರ್ ಇಟ್ ಈಸ್ ಫೈರ್ಡ್ ಅಂತೇಳಿ ಟೈಮ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಟೈಮು 2 ಸೆಕೆಂಡ್ ಅಂತೇಳಿ ಕೊಟ್ಟಿದ್ದಾರೆ. ಹೌದಾ, ನೆಕ್ಸ್ಟ್ ಹೌ ಫಾರ್ ಆಫ್ಟರ್ ಇಟ್ ಈಸ್ ಫೈರ್ಡ್, ಹೌ ಫಾರ್ ಅವೇ ಫ್ರಮ್ ದಿ ಗನ್ ದೇ ಆರ್ ಸ್ಟ್ಯಾಂಡಿಂಗ್. ಫಾರ್ ಅಂತಂದರೆ ಏನು, ಯಾವಾಗಲೂ ಡಿಸ್ಟೆನ್ಸ್ನೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಾರ್ ಅಂತ ದೂರನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದೇ. ಅಲ್ಲಿ ಆಲ್ರೆಡಿ ಏನಂದರೆ ಸ್ಪೀಡ್ ಆಫ್ ಸೌಂಡ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 330 ಮೀಟರ್ ಪರ್ ಸೆಕೆಂಡ್ ಅಂತೇಳಿ. ಆಲ್ರೆಡಿ ಸ್ಪೀಡ್ ಆಫ್ ಸೌಂಡ್ 330 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಟೆನ್ಸ್ ಕೇಳಿದ್ದಾರೆ. ಸ್ಪೀಡ್ ಅಂದರೆ ಗೊತ್ತು ನಮಗೆ ಏನಂದರೆ ಡಿಸ್ಟೆನ್ಸ್ ಬೈ ಟೈಮು. ಈ ಒಂದು ಡಿಸ್ಟೆನ್ಸ್ನ ಏನಂತ ಬರಿಬೋದು, ಸ್ಪೀಡ್ ಇಂಟು ಟೈಮ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಪೀಡ್ ಅಂತಂದರೆ ನಮಗೆ 330 ಇದೆ, ಮತ್ತು ಏನಂದರೆ ಟೈಮು 2 seconds ಇದೆ. ಇದಿಷ್ಟು ಕ್ಯಾಲ್ಕುಲೇಟ್ ಆಗಿ 660 ಟೈಮಲ್ಲಿದೆ. ಅದಕ್ಕೆ ಅದನ್ನು 660 ಡಿಸ್ಟೆನ್ಸಲ್ಲಿದೆ ಅಲ್ವಾ, ಮೀಟರನ್ನು ಅಂಥೇಳಿ ನಾವು ಬರೀತೀವಿ. ಓಕೆನಾ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದೇನಾಗುತ್ತೆ 330 ಇಂಟು 2 660 ಮೀಟರಾಗಿ ನಮಗೆ ಆನ್ಸರ್ ಬರುತ್ತೆ. ಇಷ್ಟೇ, ಸಿಂಪಲ್. ಅದು ಕ್ವಶನ್ಸ್ ನೋಡೋಕ್ಕೆ ದೊಡ್ಡದು ಕಾಣುತ್ತೆ, ಬಟ್ ಇರೋದು ಏನಂತಂದರೆ ಸಿಂಪಲ್ಲಾಗಿ ಫಾರ್ಮುಲಾ ಬೇಸ್ಡೇ ಇರುತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ಕ್ವಶನ್ ಇದೆ ಅಲ್ವಾ, ಸೌಂಡ್ ಹ್ಯಾಸ್ ಎ ಫ್ರೀಕ್ವೆನ್ಸಿ ಆಫ್ 5 hertz ಆ್ಯಂಡ್ ಸ್ಪೀಡ್ ಆಫ್ 25 ಮೀಟರ್ ಪರ್ ಸೆಕೆಂಡ್. ವಾಟ್ ಈಸ್ ದಿ ವೇವ್ ಲೆಂತ್ ಆಫ್ ದಿ ಸೌಂಡ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಏನಂತಂದರೆ ಆನ್ಸರ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಒಂದು ಈಸಿಯಾಗಿರೋಂಥ ಕ್ವಶನ್, ಇದೇನು ಡಿಫಿಕಲ್ಟ್ ಇಲ್ಲ, ಜಸ್ಟ್ ವೇವ್ ಲೆಂತ್ ಕೇಳ್ತಾ ಇದ್ದಾರೆ. ಸೊ ಇದರಿಂದ ಏನಂದರೆ ಟೋಟಲ್ ಆಗಿ ನಾವು ಸೌಂಡ್ದು ಟೋಟಲ್ ಹೋಲ್ಸೇಲ್ ಆಗಿ ಮತ್ತೇನಂದರೆ ಎಕ್ಸ್ಕ್ಲೂಸಿವ್ ಆಗಿ ಕವರ್ ಮಾಡಿದ್ದೇವೆ. ಇದನ್ನು ಬಿಟ್ಟು ಎಕ್ಸ್ಟ್ರಾ ಏನು ಸೌಂಡ್ ಬಗ್ಗೆ ಬರೋದು ಚಾನ್ಸಸ್ಸೇ ಇಲ್ಲ. ಸೊ ನೀವೇನಂತಂದರೆ ಇದನ್ನೇ ಒಂದಿಷ್ಟು ರಿಪಿಟೇಷನ್ ಮಾಡ್ಕೋತಾ ಇರಿ. ಈ ಒಂದು ನೆಕ್ಸ್ಟ್ ಬರೋಂಥ ಎಕ್ಸಾಮ್ಗೆ ಇದು ಬಹಳನೇ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ಆಗಿರಲಿ, ಫಾರ್ಮುಲಾ ಕೇಳಿದ್ರು, ಯೂನಿಟ್ ಕೇಳಿದ್ರು, ಮತ್ತು ಏನಂದರೆ ಮೆಥಮೆಟಿಕಲಿಗೆ ಯಾವುದೇ ಪ್ರಾಬ್ಲಮ್ ಕೇಳಿದ್ರು ನಿಮಗೆ ಹೆಲ್ಪ್ ಆಗುತ್ತಾ. ಮತ್ತು ಈ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಲಿಂತ್ರೇ ನಿಮ್ಗೆ ಏನಂತಂದರೆ ಒಂದು 5-6 ಕ್ವಶನ್ ಇಲ್ಲೇ ಕವರ್ ಹಾಕೋತಾ ಹೋಗುತ್ತಾ. ಸೊ ಇದೇ ಥರ ನೆಕ್ಸ್ಟ್ ಕ್ಲಾಸ್ ನಾನು ಯಾವುದು ಮಾಡ್ತೀನಿ ಅಂತೇಳಿ ಹೇಳ್ತೇನೆ. ಮತ್ತು ಸೈನ್ಸ್ನೇ ಕಂಟಿನ್ಯೂ ಮಾಡ್ಕೋತಾ ಫಿಸಿಕ್ಸ್ ಪಾರ್ಟ್ನ ನಾನು ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ. ಇದೇ ಥರ ನಿಮ್ಗೆ ಇನ್ನಷ್ಟು ವಿಡಿಯೋ ಬೇಕಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಒಂದಿಷ್ಟು ಕಮೆಂಟ್ಸನ್ನು ಹಾಕಿ. ಇದೇ ಥರ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ ನಾವು ಕೊಡ್ತಾ ಬರ್ತೇವೆ. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.